ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ನಮಸ್ಕಾರ ಮೇಡಮ್. ಕೇಳಿಸ್ತಾ ಇದೆ. ಓಕೆ ಸರ್, ಈಗ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯ ಕಾರ್ಯಗಳು ನಡೀತಾನೆ ಇದೆ. ಇದರಲ್ಲಿ ನಿನ್ನೆ ಆದಂಥದ್ದು ಮಹಜರು ಪಂಚನಾಮೆ ಪ್ರಕ್ರಿಯೆ. ಈ ಮಹಜರ್ ಅಂದ್ರೇನು? ಈ ಕೇಸ್ನಲ್ಲಿ ಮಹಜರು ಪ್ರಕ್ರಿಯೆ ಪಾತ್ರ ಎಷ್ಟಿರುತ್ತೆ ಅಂತ? ಮಹಜರ್ ಅಂದರೆ ಯಾವುದೇ ಒಂದು ಪ್ರಕರಣ ಜರುಗಿರೋಕ್ಕೆ ಸಂಬಂಧಪಟ್ಟಂಗೆ ಆ ಪೂರ್ಣ ಪ್ರಕರಣಕ್ಕೆ ಒಂಥರ ಪಿಲ್ಲರ್ ಇದ್ದಾಗಿದ್ದು. ಇದ್ರ ಸುತ್ತನೇ ತನಿಖೆಗಳು ಸಂಬಂಧಿಸಿಕೊಂಡು ಇದ್ರ ಸುತ್ತ ತನಿಖೆಗಳು ಎಣಕೊಂಡು ಹೋಗ್ತಾ ಇರ್ತವೆ. ಇನ್ನು ಮುಂದೆ ಯಾವುದೇ ಒಂದು ಘಟನಾ ನಡೆದಿರ್ತಕ್ಕಂಥ ಜಾಗದ್ದು ಅದ್ರ ಸುತ್ತನೇ ಇನ್ನು ಮುಂದೆ ತನಿಖೆ ನಡೀತಕ್ಕಂಥದ್ದು. ಅದರಿಂದನೇ ಎಲ್ಲ ಎವಿಡೆನ್ಸಸ್ಗಳು ಜೋಡಣೆ ಆಗ್ತಕ್ಕಂಥದ್ದು. ಪ್ರತಿಯೊಂದೂ ಬಹಳ ಪ್ರಮುಖವಾದಂಥ ಜಾಗ ಪೊಲೀಸ್ ತನಿಖಾಧಿಕಾರಿಯವರಿಗೆ ಘಟನಾ ಸ್ಥಳವನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮಾಜರ್ ಮಾಡಬೇಕು ಅಂತ ಹೇಳಿದ್ರೆ ಯಾರೋ ವಿಕ್ಟಿಮ್ ಇರ್ತಾರೆ, ಅವರು ನಮ್ಮನ್ನು ಕರ್ಕೊಂಡೋಗಿ ಅವ್ರಿಗೆ ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥ ಮಹಜರ್ದಾರ್ ಇರ್ತಾರೆ, ಪಂಚಾಯತಿದಾರರು ಅಂತಾದರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅದ್ರ ಗೌರವಾನ್ವಿತ ವ್ಯಕ್ತಿಗಳನ್ನ ತಗೋಬೇಕು ಅಂತಿದೆ ವಿಟ್ನೆಸಸ್ಗಳಾಗಿ. ಅಂಥ ವಿಟ್ನೆಸಸ್ಗಳ ಮುಂದೆ ಈ ಥರ ನನಗೆ ಘಟನೆ ಇಂಥ ಕಡೆ ಇಂಥ ದಿವಸ ಜರುಗ್ತು, ಅದನ್ನು ನನ್ನನ್ನು ಕರ್ಕೊಂಡೋದ್ರೆ ಜಾಗಕ್ಕೆ, ನಾನು ಆ ಜಾಗದಲ್ಲಿ ಏನೇನು ನಡೀತು ಅಂತ ತಿಳಿಸ್ತೀನಿ ಅಂಥೇಳಿ ಆ ಒಂದು ವಿಕ್ಟಿಮ್ ಅಥವಾ ಸಂತ್ರಸ್ತೆ ಅನ್ನುವಂಥವ್ರು ಆ ಜಾಗಕ್ಕೆ ನಾವು ಎಲ್ಲಿರ್ತೀವೋ ಆ ಜಾಗದಿಂದ ನಮ್ಮನ್ನು ಕರ್ಕೊಂಡೋಗಿ ಆ ಏನು ಘಟನೆ ನಡೆದಿರ್ತಕ್ಕಂಥ ಎಲ್ಲ ಜಾಗವನ್ನು ಕೂಲಂಕುಷವಾಗಿ ಏನೇನು ನಡೀತು ಅಂತ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಅಲ್ಲಿ ತೋರಿಸ್ದಾಗ ಅಂದರೆ ಅದನ್ನು ತೋರಿಸ್ತಕ್ಕಂಥದ್ದು ನಮಗೂ ತೋರಿಸ್ತಾರೆ. ಅಟ್ ದ ಸೇಮ್ ಟೈಮ್ ವಿಟ್ನೆಸಸ್ ಯಾರಿದ್ದಾರಲ್ಲ ನಮ್ಮ ಜೊತೆ ಅಕಂಪೈನ್ ಮಾಡಿರ್ತಕ್ಕಂಥವ್ರು ಅವ್ರಿಗೂ ಸಹ ತೋರಿಸಿರ್ತಾರೆ. ನಾವು ಹೋಗ್ಬೇಕಾದಾಗಲೇ ವಿಟ್ನೆಸಸ್ಗಳಿಗೆ ನಾವು ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿರ್ತೀವಿ, ಇಂಥದ್ರಲ್ಲಿ ನೀವು ನಮಗೆ ಸ್ಥಳ ಮಾಜರಿಗೆ ನೀವು ಬಂದು ಸಹಕರಿಸ್ತೀರ ಅಂತ ಅವ್ರು ಒಪ್ಪಿಕೊಂಡು ಹೌದು ನಾವು ಬಂದು ನಿಮ್ಮ ಪೂರ್ಣ ಪ್ರಮಾಣದ ತನಿಖೆಗೆ ಸಹಕಾರ ಮಾಡ್ತೀವಿ ಅಂಥೇಳಿ ಸೈನ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ಅದು ಪ್ರೊಸೀಜರು ಸಹ ಈಗ ಲೇಟೆಸ್ಟಾಗೆ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಸ್ಥಳದಲ್ಲಿ ಅವ್ರು ಏನೇನು ತೋರಿಸ್ತಾರೋ ಅದನ್ನ ಭಾಳ ವಿವರವಾಗಿ ಬರ್ಕೊಳ್ತೀವಿ. ಮತ್ತು ಆ ಜಾಗನ ಪೂರ್ಣ ಪ್ರಮಾಣದಲ್ಲಿ ಅವ್ರ ಎದುರುಗಡೆನೇ ಸರ್ಚ್ ಮಾಡ್ತೀವಿ. ಅಂದರೆ ಏನೇನು ಸಿಗ್ಬೋದು, ಅಲ್ಲೇನಾದರೂ ಬೇರೆ ಇನ್ನೇನಾದರೂ ಇನ್ಕ್ರಿಮಿನಬಲ್ ಮೆಟೀರಿಯಲ್ಸ್ ಈ ಸಂಬಂಧಪಟ್ಟಂಥ ಕೇಸಿಗೆ ಸಿಗ್ತದಾ, ಮತ್ತು ಬೇರೆ ಆ ಸಂಬಂಧಪಟ್ಟಾಗೆ ಆ ಬಿಲ್ಡಿಂಗು ಆ ಒಳಗಡೆ ಏನಿರ್ತದಲ್ಲ ಪೂರ್ಣ ಏನು ಆ ಜಾಗದ ಅಳತೆ ಎಷ್ಟು, ಮತ್ತು ಆ ಇರ್ತಕ್ಕಂಥ ಅಲ್ಲೇನಾದರೂ ಬೇರೆ ವಸ್ತುಗಳಿದ್ದಾವ, ಆ ವಸ್ತುಗಳು ಏನೇನು ವಸ್ತುಗಳು ಅಲ್ಲಿ ಇರ್ತಕ್ಕಂಥವನ್ನ ಪೂರ್ಣ ಪ್ರಮಾಣದಲ್ಲಿ ಬರ್ಕೊಳ್ತೀವಿ. ಅದು ಬರ್ಕೊಂಡಾದ್ಮೇಲೆ ಇವರು ಅಲ್ಲೇ ನಾವು ಅದನ್ನು ಅಕಸ್ಮಾತ್ ಏನಾದರೂ ಆ ವಿಕ್ಟಿಮ್ ಇರ್ತಕ್ಕಂಥವರು ಆ ಜಾಗದಲ್ಲಿ ಇನ್ನೂ ಅವ್ರದ್ದು ಏನಾದರೂ ಮೆಟೀರಿಯಲ್ಗಳು ನೋಡಿ ಸರ್ ಅವತ್ತಿಂದ ಯಾರೂ ಬಂದಿಲ್ಲ ಈ ಜಾಗಕ್ಕೆ, ಅದಾದಮೇಲೆ ಇಂತಿಂಥ ಮೆಟೀರಿಯಲ್ಗಳು ನಾನು ಬಿಟ್ಬಿಟ್ಟು ಹೋಗಿದ್ದೆ, ಇವೆಲ್ಲ ನನ್ನವು, ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೃತ್ಯಕ್ಕೆ ನಡೆದಂತಹ ನೋಡಿ ಇವೆಲ್ಲ ಬಟ್ಟೆಗಳು ಇಲ್ಲಿಲ್ಲೇ ಇದ್ದಾವೆ, ಮತ್ತು ಬೇರೆ ಬೇರೆ ಸಾಮಾನುಗಳೆಲ್ಲ ಇಲ್ಲೇ ಇದ್ದಾವೆ, ಇನ್ನಿತರ ಸಾಮಾನುಗಳಿಗೆ ಸಂಬಂಧಪಟ್ಟ ನನ್ನ ಈ ಜಾಗದಲ್ಲಿದ್ದಾವೆ ಅಂತ ಏನಾರ ತೋರಿಸಿದರೆ ಅದನ್ನೂ ಸಹ ಪಂಚಾಯತ್ದಾರ ಮುಖಾಂತರ ಏನು ನಮ್ಮ ವಿಟ್ನೆಸಸ್ಗಳ ಮುಖಾಂತರ ಅದನ್ನು ಮುಂದೆ ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಎಲ್ಲ ಬರ್ಕೊಂಡು ಸೀಲ್ ಮಾಡಿ ಎಲ್ಲನೂ ಮಾಡೋದಕ್ಕೆ ಯಾವುದೇ ಒಂದು ಮಾಜರ್ನ ಪೂರ್ಣ ಪ್ರಮಾಣದಲ್ಲಿ ಒಂದು ಜಾಗದ ಮಾಡಬೇಕು ಅಂತ ಅಂದರೆ ಬಹಳ ಅದೇ ಜಾಗದಲ್ಲಿ ಮಾಡಬೇಕು, ಅದೇ ಜಾಗದಲ್ಲಿ ಬರೀಬೇಕು. ಅದೇ ಒಂದು ಸ್ಕೆಚ್ನೂ ಸಹ ತಯಾರು ಮಾಡ್ತೀವಿ ನಾವು, ರಫ್ ಸ್ಕೆಚ್ ಅಂತ ತಯಾರು ಮಾಡ್ತೀವಿ ಅಲ್ಲಿ. ಆ ಸ್ಕೆಚ್ನೂ ಸಹ ಸ್ಥಳದ ಸ್ಕೆಚ್ನ ತಯಾರು ಮಾಡ್ತೀವಿ. ಮತ್ತು ಆ ಮಾಜರ್ ಸಂಬಂಧಪಟ್ಟಂಥವರು ಇನ್ನೂ ಯಾರಾದರೂ ಆ ಬಿಲ್ಡಿಂಗಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್ಸ್ಗಳು, ಯಾಕೆಂದರೆ ಅಲ್ಲೂ ಲೋಕಲ್ ಅವ್ರು ಬೇಕು, ಇಲ್ಲಿಂದ ಕರ್ಕೊಂಡೋಗಿರ್ತೀವಿ ಇಬ್ಬರನ್ನ, ಬಟ್ ಅಲ್ಲಿಯವ್ರನ್ನೂ ಸಹ ಲೋಕಲಲ್ಲಿನೂ ಆ ಬಿಲ್ಡಿಂಗ್ ಸಂಬಂಧಪಟ್ಟಂತಲ್ಲಿರ್ತಕ್ಕಂಥವ್ರು ಅಕ್ಕಪಕ್ಕದವರೇ ಆಗ್ಬೋದು, ಇಲ್ಲಾಂದರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾಳ ಯಾರಾದರೂ ಎಜುಕೇಟೆಡ್ ಸೆಕ್ಯೂರಿಟಿಗಳಾಗ್ಬೋದು, ಅವ್ರನ್ನೂ ಆ ಜಾಗದಲ್ಲಿರ್ತಕ್ಕಂಥವ್ರನ್ನೂ ಅಕಂಪೈನ್ ಮಾಡ್ಕೊಳ್ತೀವಿ. ಯಾಕೆಂದರೆ ನಾಳೆ ದಿವಸ ಎಲ್ಲಿಂದನೋ ಕರ್ಕೊಬಂದ್ಬಿಟ್ರಿ ವಿಟ್ನೆಸಸ್ಗಳನ್ನ, ಅವ್ರನ್ನ ನಮ್ಮ ಲೋಕಲ್ ವಿಟ್ನೆಸ್ಗಳು ಹಾಕ್ಕೊಳ್ಳಿಲ್ಲ ನೀವು, ನಿಮ್ಮ ಪ್ರಲೋಭನೆಗೆ ಒಳಗಾಗಿರುವಾಗ ಆಗ ಅವ್ರು ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೋರ್ಟ್ಗಳಲ್ಲಿ ಮುಂದೊಂದು ದಿವಸ ಡಿಫೆನ್ಸಲ್ಲಿ ತೊಗೊಬಿಡ್ತಾರೆ. ಅದಕ್ಕೆ ಲೋಕಲ್ ವಿಟ್ನೆಸಸ್ಗಳು ತಗೊಳ್ಳುವಂಥದ್ದೇ ಭಾಳ ಅತ್ಯಂತ ಸೂಕ್ತನೂ ಸಹ. ಆದ್ರೂ ಅಲ್ಲಿಗೆ ಹೋದಾದ್ಮೇಲೆ ಮತ್ತೆ ಲೋಕಲ್ ವಿಟ್ನೆಸಸ್ನ ಫೆಚ್ ಮಾಡಿ ಅವ್ರನ್ನೂ ಸಹ ಇದರೊಳಗಡೆಗೆ ತಗೊಂಡು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ಜರುಗಿಸೋದಕ್ಕೆ ಸರಿಸುಮಾರು 1.5 ಗಂಟೆ ಆಗ್ತದೆ. ಅಂದರೆ ಬೇರೆ 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 ಪ್ರಕರಣಗಳಲ್ಲಿ ಬೇರೆ ಬೇರೆ ಟೈಮ್ ತೊಗೊಳುತ್ತೆ. ಒಂದೊಂದು ಪ್ರಕರಣ ಒಂದೊಂದು ತೊಗೊಳುತ್ತೆ. ಒಂದು ಪ್ರಕರಣದಲ್ಲಿ ನಾವು ನಡೆದಿರುವಂಥ ಜಾಗದಲ್ಲಿ ಅಗಾಧವಾದಂಥ ಎವಿಡೆನ್ಸ್ ಇರ್ತವೆ, ಟೆಕ್ನಿಕಲ್ ಎವಿಡೆನ್ಸ್ ಬರ್ತವೆ, ಫೋಟೋಗ್ರಫಿ ಬರ್ತದೆ, ವಿಡಿಯೋಗ್ರಫಿ ಬರ್ತದೆ, ಡಾಗ್ ಸ್ಕ್ವಾಡ್ಗಳು ಬರ್ತವೆ, ಮತ್ತು ಅಲ್ಲಿ ಬೇರೆ ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಗಳು ಬರ್ತಾರೆ, ಫಿಂಗರ್ ಪ್ರಿಂಟ್ ಅವ್ರು ಬರ್ತಾರೆ, ಮತ್ತು ಇದೆಲ್ಲ ಫಿಸಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಎಲ್ಲ ಟೀಮ್ಗಳು ಬಂದು ಅಲ್ಲಿ ಮುಗಿಸುವಷ್ಟೊತ್ತಿಗೆ
ನಮಗೆಲ್ಲ ಆ ಸಮಯ ನಮಗೆ ಭಾಳ ನಮಗೆ ಬೇಕಾಗ್ತದೆ ಅಂತಂದರೆ ನಾವೇನು ಮಾಡಿರ್ತೀವಲ್ಲ ಆ ಸಮಯದಲ್ಲಿ ಸ್ಥಳ ಮಾಜರ್ ಮಾಡುವಂಥ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಎವಿಡೆನ್ಸಸ್ಗಳು ಡಿಸ್ಟ್ರೈ ಆಗಬಾರ್ದು. ಯಾರೇ ಬಂದು ತನಿಖಾಧಿಕಾರಿಗಳು ಯಾರೇ ಬಂದ್ರೂ ಸಹ ತನಿಖೆ ಮಾಡ್ತಕ್ಕಂಥವರು ಅದನ್ನು ಡಿಸ್ಟರ್ಬ್ ಒಂದು ಚೂರು ಮಾಡಬಾರ್ದು. ಅದನ್ನು ಆ ಥರ ನಾವು ಗೌಪ್ಯತೆಯನ್ನು ಕಾಪಾಡಬೇಕು ಮತ್ತು ಅಷ್ಟನ್ನ ರಕ್ಷಣೆ ಮಾಡ್ಕೋಬೇಕು ಆ ಜಾಗನ. ಇದೇ ಮಾಜರ್ ಕ್ರಮ ಅಂತಕ್ಕಂಥದ್ದು. ಎಷ್ಟು ಗಂಟೆಯಿಂದ ಪ್ರಾರಂಭ ಮಾಡಿದ್ವಿ ಅಲ್ಲಿ ಹೋಗಿ, ಎಷ್ಟು ಗಂಟೆಗೆ ಮುಕ್ತಾಯ ಮಾಡಿದ್ವಿ ಅದನ್ನು. 1 ಗಂಟೆ ಅಂದರೆ 1 ಗಂಟೆ, 1:30 ಗಂಟೆಯಿಂದ 11 ಗಂಟೆಗೆ ಮಾಡಿದ್ರೆ 12:15ವರೆಗೆ ಮುಕ್ತಾಯ ಮಾಡಿ ಬರೆದು ಮುಗಿಸಿದ್ವಿ ಅಂತೇಳಿ ಅದನ್ನು ಪೂರ್ಣ ಪ್ರಮಾಣವಾದಂಥ ಮಾಜರ್ಗಳನ್ನ ಈ ವಿಟ್ನೆಸಸ್ ಮುಖೇನ ಅವರ ಸಮಕ್ಷಮದಲ್ಲಿ ನಾವು ಬರ್ಕೊಳ್ತೀವಿ. ಸ್ಥಳ ಮಹಜರು ಅನ್ನುವಂಥದ್ದು ಸರ್ ಈ ಒಂದು ಪ್ರಕರಣಕ್ಕೆ ತಿರುವನ್ನ ಕೊಡಬಹುದಾ? ಅಲ್ಲಿ ಸಿಗುವಂತಹ ಸಾಕ್ಷಿಗಳು ತನಿಖೆಗೆ ಎಷ್ಟರ ಮಟ್ಟಿಗೆ ಸಹಕಾರಿ ಅಂತ? ಯಾವುದೇ ಸ್ಥಳ ಮಹಜರು ಮತ್ತು ಕೃತ್ಯ ನಡೆದ ಜಾಗ ಒಂದು ತಾಯಿಯ ಗರ್ಭ ಇದ್ದಾಗೆ. ಅಂದರೆ ಅಷ್ಟು ಶ್ರೇಷ್ಠ ಮತ್ತು ಅಷ್ಟು ಭಾಳ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಭಾಳ ಪರಿಪೂರ್ಣವಾದಂಥ ಎವಿಡೆನ್ಸ್ಗಳು ನಮ್ಗೆ ಅಲ್ಲಿಂದನೇ, ಮತ್ತು ಅಲ್ಲಿಂದನೇ ಸಹ ಕೇಸ್ ಕಟ್ತಕ್ಕಂಥದ್ದು ಫೌಂಡೇಶನ್ನೇ ಅದು. ನಮ್ಮ ಸ್ಥಳ ಏನು ನಡೆದಿರ್ತದಲ್ಲ ಘಟನಾ ಸ್ಥಳ, ಅದನ್ನೇ ಸಹ ಈ ಕೇಸ್ಗೆ ಮುಖ್ಯವಾದಂಥ ಪ್ರಮುಖವಾದಂತಹ ಒಂದು ಪಿಲ್ಲರ್, ಅದು ಮೇಯ್ನ್ ಪಿಲ್ಲರೇ, ಅದು ಬ್ಯಾಕ್ ಬೋನ್ ಅಂತೀವಿ ಕೇಸ್ಗೆ ಅದನ್ನು. ಆ ಕಾರಣಕ್ಕೆ ಅದನ್ನು ಭಾಳ ಸುಂದರವಾಗಿ ಮೂಡಿಸ್ಬೇಕು. ಅದನ್ನು ಎಲ್ಲೂ ಸಹ ಒಂದೇ ಒಂದು ಸಣ್ಣ ಲವಲೇಶನು ಸಹ ತಪ್ಪು ಆಗಬಾರ್ದೆ ಆಗುವಂತಹ, ಮತ್ತೆ ಇದರಲ್ಲಿ ಬಿಟ್ಟಿದ್ದೀರಿ, ಇದು ಬರೆದಿಲ್ಲ, ಹೀಗೆ ಇದೆಲ್ಲ ಬರಬಾರ್ದು. ನಾಳೆ ದಿವಸ ಎವಿಡೆನ್ಸಿಗೆ ಬಂದಾಗ ಏನು ಮಾಡ್ತಾರೆ, ಅದನ್ನು ಭಾಳ ಡೀಪಾಗಿ ಸ್ಟಡಿ ಮಾಡಿ ನಾವೇನೇನು ತಪ್ಪು ಮಾಡಿರ್ತೀವೋ ಅದನ್ನು ಪತ್ತೆ ಮಾಡಿ ಅದನ್ನು ಎತ್ತಿ ತೋರಿಸ್ತಕ್ಕಂಥದ್ದು ನ್ಯಾಯಾಲಯಗಳಲ್ಲಿ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಯಾರೇ ಒಬ್ಬರು ನುರಿತ ಅಧಿಕಾರಿಗಳು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಪ್ರತಿಯೊಂದನ್ನು ಏನು ದಾಖಲಾತಿಗಳು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಎಲ್ಲೂ ತಪ್ಪಾಗದಿರೋ ಥರ ದಾಖಲಿಸ್ಕೊಡ್ತಾರೆ. ದಿಸ್ ಈಸ್ ಎ ಬ್ಯಾಕ್ ಬೋನ್ ಆಫ್ ದ ಕೇಸ್ ಆ್ಯಕ್ಚುಲಿ. ಓಕೆ ಸರ್, ಈಗ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಸಿಗುವಂತಹ ಸಾಕ್ಷಿಗಳು ಮತ್ತು ಈಗಾಗಲೇ ಆರೋಪಿ ಸ್ಥಾನದಲ್ಲಿರ್ಬೋದು ಅಥವಾ ಸಂತ್ರಸ್ತೆ ಇರಬಹುದು ಕೊಡುವಂತಹ ಹೇಳಿಕೆಗಳಲ್ಲಿ ಡಿಫ್ರೆನ್ಸಸ್ ಇರಬಹುದು ಅಲ್ವಾ? ಯಾಕಂತ ಹೇಳಿದ್ರೆ ಆ ಯುವತಿ ಹೇಳ್ತಾರೆ ಅತ್ಯಾಚಾರ ಆಗಿದೆ, ಬಲಾತ್ಕಾರ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ, ನಾನು ಸಂತ್ರಸ್ತೆ ಅಂತ ಹೇಳ್ತಾರೆ. ಇತ್ತ ಕಡೆ ರಮೇಶ್ ಜಾರಕಿಹೊಳಿ ಅವರು ಬ್ಲ್ಯಾಕ್ ಮೇಲ್ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ. ಈಗ ಸ್ಥಳ ಮಹಜರಿನಲ್ಲಿ ಸಿಗುವಂಥ ಸಾಕ್ಷಿಗಳಿಗೂ ಹೇಳಿಕೆಗಳಿಗೂ ಭಿನ್ನತೆ ಬರೋದಿಲ್ವಾ? ಇದು ಯಾವ ರೀತಿ ಕೇಸ್ ಮುಂದೆ ಹೋಗ್ಬೋದು ಅಂತ? ಖಂಡಿತವಾಗ್ಲೂ. ಯಾಕೆಂದರೆ ನಾವು ಹಲವಾರು ಈ ಥರ ಒಂದು ಪ್ರಕರಣಗಳು ಮಾಡಬೇಕಾದಂಥ ಗ್ಯಾಂಗ್ ರೇಪ್ ಕೇಸ್ಗಳು ಮಾಡಬೇಕಾದಾಗಲೇ ಆಗಲಿ, ಮತ್ತು ಭಾಳ ಒಬ್ಬನೇ ಅತ್ಯಾಚಾರ ಮಾಡಿರ್ತಕ್ಕಂಥ ಕೇಸ್ಗಳಾಗಲಿ, ಇದು 376C ಕೆಳಗಡೆ ಬರ್ತಾ ಇದೆ. ಅಂದರೆ ಕನ್ಸೆಕ್ಷುಯಲ್ ಸೆಕ್ಸ್, ಅಂದರೆ ಪ್ರಲೋಭನೆ ಮಾಡಿ ಯಾವುದೋ ಒಂದು ಆಮಿಷ ಒಡ್ಡಿ ನನಗೆ ಮಾಡಿರ್ತಕ್ಕಂಥದ್ದು, ಈ ಥರ ನನಗೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಕೆಳಗಡೆ ದಾಖಲಾಗಿರ್ತಕ್ಕಂಥ ಪ್ರಕರಣ ಇದು. ಆ ಕಾರಣಕ್ಕೆ ಇದರಲ್ಲಿ ಆ ಥರದ್ದು ಯಾವುದೇ ಒಂದು ಬೇರೆ ಬಾಹ್ಯ ಒಂದು ಫೋರ್ಸ್ ಏನು ಬರ್ತದಲ್ಲ, ಬಲ, ಇದರಲ್ಲಿ ಪ್ರಯೋಗ ಆಗ್ತಕ್ಕಂಥದ್ದು ಮತ್ತು ಇರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸೋದು ಇಲ್ಲ. ಅದ್ರ ಬಗ್ಗೆ ನಾವು ತೀವ್ರವಾಗಿ ತಲೆ ಕೆಡಿಸ್ಕೊಳ್ಬೇಕಾದಂಥದ್ದೇನಿಲ್ಲ. ಈ ಪ್ರಕರಣದಲ್ಲಿ ಇಷ್ಟೇ, ಈ ಒಂದು ಸಂದರ್ಭದಲ್ಲಿ ಈ ಘಟನೆ ಇಲ್ಲಿಗೆ ಬಂದಿರತಕ್ಕಂಥ ಜಾಗನ, ಈ ಜಾಗದಲ್ಲಿ ಏನೇನು ಸಿಗ್ತದೆ ಮತ್ತು ಹೇಗೆ ನಡೀತು ಅನ್ನುವಂಥದ್ದು, ಮತ್ತು ಅದರದ್ದು ಏನಾದರೂ, ಯಾಕೆಂದರೆ ನೆಕ್ಸ್ಟ್ ಅದರದ್ದು ವಿಡಿಯೋ ಫುಟೇಜ್ಗಳು ಸಹ ಅದರದ್ದು ಏನಾದರೂ ಕಾಣಿಸಿದರೆ, ವಿಡಿಯೋ ಫುಟೇಜ್ಗಳೇನಾದರೂ ಅದಕ್ಕೆ ಮತ್ತೆ ಹೋಲಿಕೆ ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಡೀತು ಇದೇ ಜಾಗದಿಂದ ಅನ್ನುವಂಥದ್ದು ಏನಾದರೂ ಗೊತ್ತಾಗಬೇಕು ಅಂತ ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲಿರ್ತಕ್ಕಂಥ ಬಟ್ಟೆಗಳಿದಾವ, ಆ ಏನು ಆ ಸ್ಥಳದಲ್ಲಿ ದೊರಕಿರ್ತಕ್ಕಂಥ ಆ ದಿವಸ ಇರ್ತಕ್ಕಂಥ ಬಟ್ಟೆಗಳಿದಾವ, ಆ ದಿವಸ ಇರ್ತಕ್ಕಂಥ ಬೇರೆ ಬೇರೆ ಮೆಟೀರಿಯಲ್ಗಳು ಅಲ್ಲೇ ಇದಾವ, ಇದನ್ನೂ ಸಹ ದಾಖಲಿಸ್ಬೇಕಾಗ್ತದೆ. ಅಂದರೆ ಈಗಾಗಲೇ ಕೆಲವಷ್ಟು ಎವಿಡೆನ್ಸಸ್ಗಳು ಗಾಳಿಲಿ ಹೋಗ್ಬಿಟ್ಟಿದೆ, ಅಂದರೆ ಡೈಲ್ಯೂಟ್ ಆಗಿಬಿಟ್ಟಿದೆ. ಅಂದರೆ ಆ ಡೈಲ್ಯೂಟ್ ಎವಿಡೆನ್ಸಸ್ಗಳನ್ನ ಇದ್ರೊಳಗಡೆ ತಗೊಬರೋದು ಕಷ್ಟ, ಮತ್ತು ನ್ಯಾಯಾಲಯದ ಮುಂದೆನೂ ಸಹ ತಗೊಂಡೋಗೋದು ಕಷ್ಟ ಆಗ್ತದೆ. ಬಟ್ ಜೋಡಣೆಗೆ ಅವಕಾಶ ಇದ್ದಾವೆ ಹೊರತು, ಬಟ್ ಅದರಿಂದ ನಾವು ಪೂರಕವಾದಂಥ ಸಾಕ್ಷ್ಯಾಧಾರಗಳು ಇದರಲ್ಲಿ ಸೇರಿಕೊಳ್ತವೆ ಎನ್ನುವಂಥದ್ದು ಕಷ್ಟ ಆಗ್ತದೆ. ಯಾವುದೇ ಒಂದು ಈಗಿರ್ತಕ್ಕಂಥ ನಮ್ಮ ವಿಡಿಯೋ ಎವಿಡೆನ್ಸಸ್ಗಳು ಮತ್ತು ಆಡಿಯೋ ಎವಿಡೆನ್ಸಸ್ಗಳನ್ನ ಪ್ರೂವ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ. ಈಗ ನಾವೇನು 65B ಒಂದು ಅಫಿಡವಿಟ್ ಹಾಕಿ ಕೋರ್ಟು ಕೊಟ್ಟು ಆ ಪೂರ್ಣ ಪ್ರಮಾಣದ ಒರಿಜಿನೇಷನ್ನ ಹುಡುಕುವಂಥದ್ದು, ಮತ್ತು ರೆಕಾರ್ಡ್ ಆದಂತಹ ಯಾವುದು ದೊರಕಿರ್ತಕ್ಕಂಥವು ರೆಕಾರ್ಡ್ ಆದಂಥವನ್ನ ಪ್ರೊಡ್ಯೂಸ್ ಮಾಡುವಂಥದ್ದು, ಅಂದರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿದ್ದು ಇವನ್ನ ಕೊಡ್ಬೋದು. ಅಂದರೆ ಇವೇ ಹೌದು ಇದರಿಂದ ಮಾಡಿರುವಂಥವು, ಇದೇ ಮಾಡಿರುವಂಥದ್ದು ಅಂತಂದರೆ ಅವರ ನಾಲೆಡ್ಜ್ಗಿದ್ದು ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ನಾಳೆ ದಿವಸ ಬೇರೆ 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 ಕೇಸ್ಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಆದರೆ ಈ ಜಾಗಗಳಲ್ಲಿ ಇಷ್ಟೇ ಮಾಡ್ತಕ್ಕಂಥದ್ದು, ಅಂದರೆ ಇಲ್ಲಿ ಬಲಾತ್ಕಾರ ಪ್ರಶ್ನೆನೇ ಬರುವುದಿಲ್ಲ.
ಮತ್ತು ಇದರಲ್ಲಾಗಲೇ ಈಗಾಗಲೇ 376C ಕೆಳಗಡೆ ದಾಖಲಾಗಿರ್ತಕ್ಕಂಥದ್ದಕ್ಕೆ ಅಲ್ಲಿ ಬೇರೆ ಇನ್ನೇನೂ ಸಿಕ್ಕುವುದೂ ಇಲ್ಲ. ಯಾಕೆಂದರೆ ಸುಮಾರು ದಿವಸ ಆಗಿದೆ ಪ್ರಕರಣ ದಾಖಲಾಗಬೇಕಾದ್ರೆ ಬಹಳ ದಿವಸ ತಗೊಂಡಿದೆ ಇದಕ್ಕೆ, ಮತ್ತು ಸಂತ್ರಸ್ತೆ ಬರೋದಕ್ಕೆ ಭಾಳ ದಿವಸ ಆಗಿದೆ. ಆ ಕಾರಣಕ್ಕೆ ಹಲವಾರು ಎವಿಡೆನ್ಸಸ್ಗಳು ಡೈಲ್ಯೂಟ್ ಆಗಿ ಹೋಗ್ಬಿಟ್ಟಿದ್ದಾವೆ. ಮತ್ತು ಈ ಎವಿಡೆನ್ಸಸ್ಗಳಿಗಾಗಲೇ ಡೈಲ್ಯೂಟ್ ಆಗಿ ಸಮಾಜಮುಖಿಯಾಗಿ ಹೋಗ್ಬಿಟ್ಟಿದೆ ಈ ಬೇಕಾದಂಥ ಎವಿಡೆನ್ಸಸ್ಗಳು. ಯಾವುದೇ ಎವಿಡೆನ್ಸಸ್ಗಳು ನೇರವಾಗಿ ತನಿಖಾಧಿಕಾರಿ ಮತ್ತು ನ್ಯಾಯಾಲಯದ ಮಧ್ಯೆ ಇರಬೇಕೇ ಹೊರತು ಅವು ನಮಗೆ ಮೊದಲೇ ಬರೋಬೇಕಾದ್ರೆ ಸಾರ್ವಜನಿಕವಾಗಿ ಆಗ್ಬಿಟ್ಟಾಗ ಯಾವುದೇ ಒಂದು ತನಿಖೆಯಲ್ಲಿ ಅವು ಅದು ಅಷ್ಟು ಒಂದು ಗ್ರಾಸ ಅಂದರೆ ಗಾಳಿನಲ್ಲಿ ತೇಲೋಗ್ಬಿಡ್ತವೆ. ಅಂದರೆ ಇದನ್ನು ನಂಬಿಕೆಗೆ ಅನರ್ಹವಾದ ಎವಿಡೆನ್ಸಸ್ಗಳಾಗಿ ತೇಲ್ಕೊಂಡು ಹೋಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರನೇ ಯಾವುದೇ ಒಂದು ತನಿಖೆ ಇಂಥ ಸಮಯದಲ್ಲಿ ಮಾಡಬೇಕಾದಂಥದ್ದಕ್ಕಿಂತ ಅಂದರೆ ಜನಗಳನ್ನ ನಂಬಿಸ್ಬೇಕು, ಜನಗಳಿಗೆ ತೋರಿಸ್ಬೇಕು, ಹೀಗೆ ಅಂತ ಮಾಡೋದಕ್ಕಿಂತ ಮೊದಲಾಗಿ ನಮಗೆ ಕೊಟ್ಟರೆ ಮಾತ್ರನೇ ತನಿಖೆ ಗಟ್ಟಿಯಾಗಿ ಹೋಗ್ತದೆ ಹೊರತು ಇಲ್ಲ ಅಂದರೆ ಅದು ಭಾಳ ಒಂಥರ ಹತ್ತಿ ಏನು ಸರಿಯಾದಂಥ ದಾರ ಮಾಡದೆ ಯಾಗೋ ದಾರ ಸುಮ್ಮನೆ ಕಟ್ಟಿ ದಾರನ ಸುಮ್ಮನೆ ಹಿಂಗೆ ಎಳೆದ್ಬಿಟ್ರೆ ಕಿತ್ತೋಗ್ಬಿಡ್ತದೆ ಕೋರ್ಟ್ಗಳಲ್ಲಿ ನಾವು ಮಾಡ್ತಕ್ಕಂಥ ಕೇಸಸ್ಗಳು. ಆ ಕಾರಣಕ್ಕೆ ಪ್ರಬಲವಾದಂತಹ ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡಬೇಕು ಅಂದರೆ ಯಾವುದೇ ಸಾಕ್ಷಿಗಳು ನಮ್ಮ ಮಧ್ಯೆ ನ್ಯಾಯಾಲಯದ ಮಧ್ಯೆ ದೋಷಾರೋಪಣೆ ಪಟ್ಟಿ ಸಲ್ಲಿಸೋದ್ರ ಮಧ್ಯೆ ಲೀಕ್ ಆಗಬಾರ್ದು. ಯಾವುದೇ ಸಾಕ್ಷಿಗಳು ಲೀಕ್ ಆಗ್ತಾ ಹೋಗ್ತು ಅಂತಂದರೆ ನಾವು ಮಾಡಿರ್ತಕ್ಕಂಥ ತನಿಖೆಗೆ ಹೊಡೆತಗಳು, ಏಟುಗಳು ಮತ್ತು ಅದನ್ನು ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಏನು ಹೇಳ್ತಾರಲ್ಲ ರಸ್ಟ್ ಹಿಡ್ಕೊಳ್ಳುವಂಥದ್ದು ಹಿಡ್ಕೊಬಿಡುತ್ತೆ. ಅದಕ್ಕೆ ನಮಗೂ ಅಷ್ಟೇ ಜವಾಬ್ದಾರಿ ಇರ್ತದೆ. ಯಾವುದೇ ತನಿಖಾ ಸಮಯದಲ್ಲಿ ಯಾವುದೇ ಥರವಾದಂಥ ಒಂದು ಚೂರೂ ಸಹ ಸೋರಿಕೆ ಆಗಬಾರ್ದು ಅಂತ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಆಗುವವರೆಗೂ ಸಹ ನ್ಯಾಯಾಲಯಕ್ಕೆ ಸಲ್ಲಿಸುವವರೆಗೂ ಒಂದು ಸ್ವಲ್ಪನೂ ಯಾವುದೇ ಕಾರಣಕ್ಕೂ ಸೋರಿಕೆ ಆದರೆ ಅದರ ಮಹತ್ವವನ್ನು ದಿನೇ ದಿನೇ ಕಳ್ಕೊಂಡು ಹೋಗ್ತದೆ ಮೇಡಮ್. ನಿನ್ನೆ ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ ಯುವತಿ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಅದನ್ನೇ ಆಧಾರ ಆಗಿಟ್ಕೊಂಡು ನಾನು ಕೇಳೋದಾದ್ರೆ, ಯೂಶಲಿ ಮಹಜರು ಪ್ರಕ್ರಿಯೆಗಳಲ್ಲಿ ಅಥವಾ ಇಂಥದ್ದೇ ಕೇಸುಗಳಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟವರ ಉಪಸ್ಥಿತಿ ಅನ್ನೋದು ಮುಖ್ಯನಾ ಇಲ್ವಾ ಅಂತ? ಸಂಬಂಧಪಟ್ಟವರು ಅಂತಂದರೆ ಬೇರೆ ಯಾರೋ ಉಪಸ್ಥಿತಿಯ ಅವಶ್ಯಕತೆ ಇಲ್ಲ. ಅಂದರೆ ಸಂತ್ರಸ್ತೆಗೆ ನಾವು ಕರ್ಕೊಂಡು ಹೋಗ್ತೀವಿ, ಅವ್ರು ಈಗಾಗಲೇ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, ಆ ಸ್ಟೇಟ್ಮೆಂಟ್ ಪ್ರಕಾರ ಈ ಜಾಗದಲ್ಲಿ ಆ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಆ ಘಟನೆ ಎಲ್ಲ ನಡೀತು ಅಂತ ಕೇಳುವಂಥದ್ದು ನಮ್ಮ ಧರ್ಮ. ಅದು ಜಾಗ ಯಾವುದದು ಅಂತ ನೋಡುವಂಥದ್ದು, ಆ ಜಾಗದಲ್ಲಿ ಏನು ಸಿಗ್ತದೋ ಅದನ್ನ ಸೀಸ್ ಮಾಡುವಂಥದ್ದು. ಅಂದರೆ ಅದೇ ಭಾಳ ಮಹತ್ವವಾದಂಥದ್ದು ಅಂತ ಅನ್ನುವಂಥದ್ದಲ್ಲ, ಬಟ್ ಆ ಘಟನೆ ಭಾಳ ಇಂಪಾರ್ಟೆಂಟ್. ಆ ಜಾಗ ಏನಿದೆಯಲ್ಲ ಅದೊಂಥರ ನಮಗೆ ಬ್ಯಾಕ್ ಬೋನ್ ಇದ್ದಂಗೆ. ಅದರಿಂದನೇ ಕೇಸ್ ಪ್ರಾರಂಭ ಆಗ್ತಕ್ಕಂಥದ್ದು. ಮರದ ಕಾಂಡನೇ ಅದು, ಅಲ್ಲಿಂದನೇ ನಾವು ಕಟ್ಕೊಂಡು ಹೋಗ್ತಕ್ಕಂಥದ್ದು. ಯಾವುದೇ ಇನ್ನು ಕೇಸ್ನ ಮುಂದೆ ಮಾಡ್ಕೊಂಡು ಹೋಗ್ಬೇಕಾದಾಗ FIR ಆದ ತಕ್ಷಣವೇ ಮೊದಲನೇ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸ್ಥಳ ಮಾಜರ್ ಅಂತ ಬರುತ್ತೆ ನಮ್ಮ ತನಿಖೆಯಲ್ಲಿ. ಸ್ಥಳ ಮಾಜರ್ ಬಂದ ತಕ್ಷಣವೇ ಅದಾದಮೇಲೆ ಬೇರೆ ಬೇರೆ ಎವಿಡೆನ್ಸಸ್ಗಳೇನು, ವಿಟ್ನೆಸಸ್ಗಳೇನೇನು ಹೇಳಿದ್ರು, ಮತ್ತು ಯಾವ ಸಾಕ್ಷಿಗಳು ಏನೇನು ಹೇಳಿದ್ರು, ಈ ಪೂರಕವಾದಂಥ ಸೆಕ್ಯೂರಿಟಿಗಳವ್ರು ಏನು ಹೇಳಿದ್ರ, ಇಲ್ಲ ಅಕ್ಕಪಕ್ಕ ಇನ್ಮೇಟ್ಸ್ಗಳೇನಾದ್ರು ಹೇಳಿದ್ರ, ಇಲ್ಲಿಗೆ ಬಂದು ಇವರೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು ಅನ್ನುವಂಥದ್ದು ಏನಾದರೂ ಇದೆಯಾ, ಮತ್ತು ಆ ಪ್ರಿಮಿಸಸಲ್ಲಿರ್ತಕ್ಕಂಥ CCTV ಫುಟೇಜ್ಗಳಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ಏನಾದರೂ ಅದರಲ್ಲಿ ಏನಾದ್ರು ದೊರಕತಕ್ಕಂಥದ್ದು ಇದೆಯಾ. ಯಾಕೆಂದರೆ ಸುಮಾರು ದಿವಸ ಆಗಿದೆ ಈಗಾಗಲೇ. ಯಾವುದೇ ಸಾಮಾನ್ಯವಾಗಿ ಯಾವುದೇ ಒಂದು ಈಗಿರ್ತಕ್ಕಂಥ CCTV ಫುಟೇಜ್ಗಳಲ್ಲಿ 1 ತಿಂಗಳು ಅಲ್ಲಿ ಅದು ಸೇವ್ ಆಗ್ತಕ್ಕಂಥದ್ದು ಕಷ್ಟ ಸಾಧ್ಯ. ಭಾಳ ಆ ಡೇಟಾ ಭಾಳ ಯೂಜ್ ಡೇಟಾ ಆದ್ದರಿಂದ ಡಿಲೀಟ್ ಆಗಿಬಿಡ್ತದೆ 1 ತಿಂಗಳಾದಮೇಲೆ. ಬಟ್ ಇದರಲ್ಲಿರ್ತಕ್ಕಂಥ ಪ್ರಿಮಿಸಸಲ್ಲಿರ್ತಕ್ಕಂಥ ಎಷ್ಟರ ಮಟ್ಟಿಗಿನ CCTV ಅಳವಡಿಕೆ ಆಗಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ಅದು ಭಾಳ ಪ್ರಮುಖವಾದಂಥ ಸಾಕ್ಷಿ ಆಗ್ತದೆ ಅದು. ಯಾಕೆ ಅಂತಂದರೆ ಅದನ್ನು ಯಾರೇ ಆಗಲಿ ನಂಬುತ್ತಾರೆ, ಮತ್ತು ಅದು ನಿಷ್ಪಕ್ಷಪಾತವಾಗಿರ್ತದೆ. CCTVಗಳು ಬಂದಿರತಕ್ಕಂಥದ್ದು ಹೋಗ್ಬೇಕಂಥದ್ದನ್ನ ಕನ್ಕಾಕ್ಷನ್ ಮಾಡೋಕ್ಕಾಗೋದಿಲ್ಲ. ಬೇರೆ ಮೊಬೈಲ್ಗಳ ಥರನೇ ಆಗಲಿ ಎಡಿಟ್ ಮಾಡ್ತಕ್ಕಂಥದ್ದೇ ಆಗಲಿ ಗೊತ್ತಾಗ್ಬಿಡ್ತದೆ ಅಲ್ಲೇನಾದ್ರು ಮಾಡೋಕ್ಕೋದ್ರೆ. ಅದನ್ನು ಮಾಡಿದ್ರೂ ಅಲ್ಲೂ ಸಹ CCTV ಫುಟೇಜ್ನು ನಾವು ಅದನ್ನು ಮಾಡಿಸ್ತೀವಿ. ಇದೇನಾದರೂ ಎಡಿಟ್ ಮಾಡಿದಾರಾ, ಏನಾದರೂ ಸೇರಿಸಿದಾರಾ, ಆ್ಯಡ್ ಮಾಡಿದಾರಾ ಅನ್ನುವಂಥದ್ದಕ್ಕೂ ಒಪಿನಿಯನ್ ಕೇಳ್ತೀವಿ ನಾವು ಅದನ್ನು. ಆ ಕಾರಣಕ್ಕೆ ಅದು ಭಾಳ ಪ್ರಬಲವಾದಂಥ ಸಾಕ್ಷಿ ಆಗ್ತದೆ. ಬಟ್ ಈ ಸ್ಥಳ ಮಾಜರ್ ಮಾಡ್ತಕ್ಕಂಥದ್ದು ಇದಕ್ಕೆ ಭಾಳ ಪ್ರಮುಖ ಆದದರಿಂದ ಅದ್ರ ಸುತ್ತ ನಾವು ಕೇಸ್ ಮಾಡೋದರಿಂದ, ಮತ್ತು ಅವಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂಗೆ ಪೂರ್ಣ ಪ್ರಮಾಣದಲ್ಲಿ ನಾವು ತನಿಖಾಧಿಕಾರಿಯಾಗಿ ಎಲ್ಲ ಹೇಳಿಕೆಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಕೇಸ್ಗೆ ಬಲ ಬರ್ತಕ್ಕಂಥದ್ದು ಅಲ್ಲಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು. ಆ ಕಾರಣಕ್ಕೆ ಅಲ್ಲಿ ಬೇರೆ ಇನ್ಯಾರೋ ಬರಬೇಕು ಅಂತ ಅವಶ್ಯಕತೆ ಏನಿಲ್ಲ. ಆ ಜಾಗಕ್ಕೆ ಇನ್ಯಾರೋ ಬಂದು ಆರೋಪಿತರು ಬಂದು ಈ ಜಾಗದಲ್ಲಿ ನಾನು ಬಂದೆ ಅಂತ, ಯಾವಾಗಲೂ ಆರೋಪಿತರುಗಳು ಸಾಮಾನ್ಯವಾಗಿ ಬಂದವರು ಯಾವುದೂ ನಾನು ಎಲ್ಲ ಡಿಫೆನ್ಸ್ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಆ ಜಾಗ ಅಂತ ಏನು ಹೇಳ್ಕೊಂಡು ಹೋಗಿ ಅವರು ಬೇರೆ ಬೇರೆ ಅವರು ಏನು ಹೇಳಿಕೆಗಳು ಈಗಲೇ ಬೇರೆ ಕೊಟ್ಟಿದ್ದಾರೆ, ಯಾರೇ ಆಗಲಿ ಕೊಟ್ಟಿರ್ತಕ್ಕಂಥವು ಅವೇನು ಅಂಥ ಇದನ್ನು ಪ್ರಾಮುಖ್ಯತೆ ಪಡ್ಕೊಳ್ಳೋಕೆ ಹೋಗೋದಿಲ್ಲ. ಹೊರಗಡೆ ನೀಡಿರ್ತಕ್ಕಂಥ ಹೇಳಿಕೆಗಳು, ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಪೂರಕವಾದಂಥ ಹೇಳಿಕೆಗಳು, ಅದು ನ್ಯಾಯಾಲಯಕ್ಕೆ ಏನು ನಾವು CDಗಳನ್ನ ಕೇಸ್ ಡೈರೀಸ್ ಕೊಡ್ತಾ ಇರ್ತೀವಿ,
ಮಾಡ್ತೀವಿ. ಅವ್ರು ಮಾಡ್ತಾ ಇರ್ತಕ್ಕಂಥ ತನಿಖೆಗಳಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅದ್ರ ರಿಲೇಟೆಡಲ್ಲಿ ಘಟನಾವಳಿಗಳಿಗೆ ಸಂಬಂಧಪಟ್ಟಂಥ ದೊರಕದಂಥ ಸಾಕ್ಷ್ಯಾಧಾರಗಳಿರ್ಬೋದು, ಅಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳು, ಹಣದ ವ್ಯವಹಾರಗಳು ಮತ್ತು ಹೋಗು ಬಂದಿರತಕ್ಕಂಥ ಫುಟೇಜ್ಗಳು, ಇವೆಲ್ಲ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತವೆ ಈ ಪ್ರಕರಣದಲ್ಲಿ. ಇದು ಪ್ರಕರಣ 176C ಇದೆ ಪ್ರಕರಣ. ಇದು 176 ನೇರವಾದಂತಹ ಇದರಲ್ಲಿ ಗ್ಯಾಂಗ್ ರೇಪ್ ಆಗಲಿ ಅಥವಾ ಅತ್ಯಾಚಾರ ಅಂತ, ಯಾಕೆಂತಂದರೆ ಇದು ಲೈಫ್ ಆಗಲಿ ಮತ್ತು ಡೆತ್ ಪೆನಾಲ್ಟಿಗೆ ಸಂಬಂಧಪಟ್ಟಂಥ ಕೇಸ್ ಅಲ್ಲ ಇದು. ಆ ಕಾರಣಕ್ಕೋಸ್ಕರನೇ ಆ ಒಂದು ವ್ಯಾಪ್ತಿನಲ್ಲೇ ಈ ಕೇಸನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇದು ಭಾಳ ಪ್ರಮುಖವಾದಂಥ ಒಂದು ಬ್ಯಾಕ್ ಬೋನ್ ಇದು ಸ್ಥಳ ಮಹಜರ್. ಸರ್, ಈಗ ಯೂಶಲಿ ಇಂಥ ಲೈಂಗಿಕ ಪ್ರಕರಣಗಳಲ್ಲಿ ಎಷ್ಟು ದಿವಸಗಳ ಒಳಗಾಗಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆದದ್ದೇ ಆಗಲಿ ಆ ಒಂದು ಕೇಸ್ಗೆ ಒಂದು ರೀತಿ ಸಹಕಾರಿ ಅಂತೀರಿ? ಇಂಥ ಪ್ರಕರಣಗಳಲ್ಲಿ ಭಾಳ ಅತ್ಯಾಚಾರಕ್ಕೆ ಒಳಪಟ್ಟಂಥವಳು ಎಷ್ಟು ಬೇಗ ಬಂದು ಪೊಲೀಸ್ ಠಾಣೆಗೆ ಫಿರ್ಯಾದು ನೀಡ್ತಾರೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯತೆ ವಹಿಸ್ತದೆ. ಅಂದರೆ ಹಲವಾರು ಕೇಸ್ಗಳು ಮಾಡ್ತೀವಿ ನಾವು. ಲಿವಿಂಗ್ ಟುಗೆದರ್ಲಿರ್ತಾರೆ, 2 ವರ್ಷ ಬಿಟ್ಕೊಂಡು ಬರ್ತಾರೆ, 3 ವರ್ಷದಿಂದ ಜೊತೆಯಲ್ಲಿರ್ತಾರೆ. ನಾನು ಆಮೇಲೆ ಮದುವೆ ಆಗಲಿಲ್ಲ ಅಂದರೆ ಬೇರೆ ಬೇರೆ ಏನೇನೋ ಕಾರಣಕ್ಕೆ ಬಂದು ನನಗೆ ಮೋಸ ಮಾಡಿ ಅತ್ಯಾಚಾರ ಮಾಡಿ ನನ್ನನ್ನು ಬಳಸ್ಕೊಂಡ್ರು ಅಂಥೇಳಿ ಕೇಸ್ಗಳನ್ನ ಕೊಡ್ತಾರೆ. ಅದೂ ಸಹ ಕೇಸ್ಗಳು, ಅದಕ್ಕೂ ಹಲವಾರು ಸುಪ್ರೀಂ ಕೋರ್ಟ್ಗಳು, ಹೈಕೋರ್ಟ್ಗಳ ಗೈಡ್ಲೈನ್ಸ್ಗಳು ಬಂದಿದ್ದಾವೆ ಮತ್ತು ಹಲವಾರು ಇದನ್ನು ಸಹ ನಮಗೆ ಆದೇಶಗಳು ಸಹ ಬಂದಿದ್ದಾವೆ. ಅಂತ ಇಂಥ ಪ್ರಕರಣಗಳಲ್ಲಿ, ಯಾವುದೇ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಳ ಎವಿಡೆನ್ಸಸ್ಗಳು ಭಾಳ ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ನಡವಳಿಕೆಗಳು ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಅವರು ಅವ್ರ ಮನಸ್ಥಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ಇರ್ತದೆ. ಆದಷ್ಟು ಬೇಗ ಫಿರ್ಯಾದು ಕೊಡಬೇಕು. ಬಂದು ಫಿರ್ಯಾದು ಕೊಟ್ಟ ತಕ್ಷಣವೇ ಭಾಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಇವರು ಡಾಕ್ಟ್ರುಗಳ ಮುಂದೆ ಹೋಗಿ ಡಾಕ್ಟ್ರ್ ಹತ್ರ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಒಪಿನಿಯನ್ ಪಡ್ಕೊಳ್ತಕ್ಕಂಥದ್ದು ಭಾಳ ವೇಗವಾದದ್ದು, ಸಮಗ್ರವಾದದ್ದು. ಅದಾದ ತಕ್ಷಣವೇ ನಾವು ಇಮಿಡಿಯೇಟಾಗಿ ಸ್ಥಳ ಮಹಜರ್ಗೆ ಹೋಗ್ತೀವಿ. ನಾವು ಅವತ್ತೊಂದು ದಿವಸನೇ, ಅವತ್ತೇನು ಡಾಕ್ಟ್ರದ್ದು ಆದ ತಕ್ಷಣವೇ ಸ್ಥಳ ಮಹಜರ್ಗೆ ಹೋಗ್ಬಿಡ್ತೀವಿ. ಯಾಕೆಂದರೆ ಮೊದಲನೇದಾಗಿ ಇವಳಿಗೆ ನಾವು ಮೆಡಿಕಲ್ ಮಾಡಿಸ್ಬೇಕು. ನಮ್ಮ ಹತ್ರ ಬರ್ತಕ್ಕಂಥ ಒಂದೊಂದು ನಿಮಿಷವೂ ಸಹ ಭಾಳ ನಮಗೆ ಅದು ಪ್ರೇಷಿಯಸ್ ಇರುತ್ತೆ ಟೈಮು. ಅದನ್ನು ನಾವು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸಸ್ಸು ಮತ್ತು ಈ ಸಂಬಂಧಪಟ್ಟಂಥ ಮೆಡಿಕಲ್ ಎವಿಡೆನ್ಸಸ್ಗಳು ಭಾಳ ಅತ್ಯಂತ ಪೂರಕವಾದವಂಥ ಈಗಾಗಲೇ ನಮಗೆ ಅದರ ಗೈಡ್ಲೈನ್ಸ್ಗಳಿರೋದ್ರಿಂದ ಪ್ರಪ್ರಥಮವಾಗಿ ಅದು ಮಾಡಿಬಿಡ್ತೀವಿ. ಅದು ಮಾಡಿದ ತಕ್ಷಣವೇ ಅವತ್ತೊಂದು ದಿವಸನೇ ಸಾಧ್ಯ ಆದರೆ ಸ್ಥಳ ಮಹಜರ್ ಮಾಡ್ತೀವಿ. ಅವತ್ತೇ ಮಾಡ್ತೀವಿ, 99% ಅವತ್ತೇ ಮಾಡ್ತೀವಿ ಸ್ಥಳ ಮಹಜರ್ನ. ಇಲ್ಲ ಅಂದರೆ ರಾತ್ರಿ ಆದರೂ ಪರವಾಗಿಲ್ಲ, ಮಾಡ್ಬೋದು, ಏನು ತೊಂದರೆ ಏನಾಗೋದಿಲ್ಲ. ರಾತ್ರಿ ಹೊತ್ತು ಮಹಜರ್ಗಳು ಮಾಡಬೇಕು, ರಾತ್ರಿ ಹೊತ್ತು ಪೂರ್ಣ ಪ್ರಮಾಣ. ಯಾಕೆಂದರೆ ಈಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆಯಲ್ಲಿ ಮಾಡ್ಬೋದು. ನಾವು ಹಲವಾರು ಕೇಸಸ್ಗಳನ್ನು ಮಾಡಿದ್ದೀವಿ. ಬೆಳಿಗ್ಗೆವರೆಗೂ ಕಾಯ್ಕೊಂಡಿರುವಂಗಿಲ್ಲ, ಇಲ್ಲ ಪ್ರೊಟೆಕ್ಷನ್ ಮಾಡ್ಕೋಬೋದು ಸೀನ್ ಆಫ್ ಕ್ರೈಮ್ನ. ಅವತ್ತು ರಾತ್ರಿ ಹೇಳಿದ್ರು ಈಗಾಗಲೇ ಆ ಜಾಗ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದು ಬೆಳಿಗ್ಗೆ ಹೋದ್ವಿ ಅಂತಲೂ ಸಹ ಮಾಡ್ಕೋಬೋದು. ಆ ಕಾರಣಕ್ಕೆ ಭಾಳ ಬೇಗ ಸಹ ಮಾಡಬೇಕು. ಇದರಲ್ಲಿ ಭಾಳ ಸ್ವಲ್ಪ ಡಿಲೇ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದನೂ. ಅಂದರೆ ಒಂಥರ ಬೇರೆ 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 ವಿಡಿಯೋ ವಾರ್ಫೇರ್ಗಳು ಶುರುವಾಗಿ, ಮತ್ತು ನಾನು ಮತ್ತು ಅವರಲ್ಲ ಮತ್ತು ನಾನಲ್ಲ, ಮತ್ತು ಅದ್ರ ಮೇಲೆ ತನಿಖಾ ಏಜೆನ್ಸಿಗಳ ಮೇಲೆ ನಂಬಿಕೆಗಳಿಲ್ಲ, ಮತ್ತು ಅದಕ್ಕೆ ಅವ್ರವ್ರು ಎಷ್ಟು ಬೇಕೋ ಕಾಲಗಳನ್ನ ತಗೊಳ್ಳುವಂಥದ್ದು, ಮತ್ತು ಇದೆಲ್ಲ ಬಂದಿದೆ ಇದರೊಳಗಡೆ. ಆ ಕಾರಣಕ್ಕೆ ಈ ಕೇಸ್ನಲ್ಲಿ ಅತ್ಯಂತ ಜಾಸ್ತಿ ಸಂಶಯಗಳು ತನಿಖಾಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ ತುಂಬ ಸಂಶಯಗಳು, ಅವರು ಈ ಸಂಶಯನ ಆಚೆ ಹಾಕಬೇಕು ತನಿಖಾಧಿಕಾರಿ. ಇದೆಲ್ಲ ಪೂರಕವಾಗಿ ತನಿಖಾಧಿಕಾರಿ ಈ ಸಂಶಯಗಳನ್ನೆಲ್ಲ ಆಚೆ ತೆಗೆದಾದ್ಮೇಲೆ ಪೂರಕವಾದಂಥ ಎವಿಡೆನ್ಸಸ್ಗಳೇನು ಸಿಗ್ತಾವೋ ಅದು ಸಿಕ್ಕಾದ್ಮೇಲೆ ಆ್ಯಕ್ಚುಲಿ ಆ ಆರೋಪಿ ಅನ್ನುವಂಥವನ್ನ ತೊಗೊಂಡು ಬಂದು ದಸ್ತಗಿರಿ ಮಾಡ್ತಕ್ಕಂಥದ್ದನ್ನ ಈ 376 ಕೇಸ್ನಲ್ಲಿ ಮಾಡ್ತಕ್ಕಂಥದ್ದು. ಇವರು ಪೂರ್ಣ ಪ್ರಮಾಣದಲ್ಲಿ ನಡೆದ ದಿವಸನೇ ಆಗಲಿ, ಇಲ್ಲ ಅವತ್ತು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಂದು ಠಾಣೆಯಲ್ಲಿ ಕೂತ್ಕೊಂಡು, ಸರ್ ಹಿಂಗಾಗಿದೆ 376 ನನಗೆ ಮೋಸ ಮಾಡಿದರು, ಆಮಿಷ ಒಡ್ಡಿ ನನಗೆ ಈ ಥರ ಮಾಡಿದ್ದೀರಿ ಅಂತ ಹೇಳಿ ಅವತ್ತೊಂದು ದಿವಸನೋ ಇಲ್ಲ ನೆಕ್ಸ್ಟ್ ಡೇನೋ ಇಮಿಡಿಯೇಟಾಗಿ ಬಂದು ಪೂರಕವಾದಂಥ ಎಲ್ಲ ದಾಖಲೆ ಕೊಟ್ಟು ಅವತ್ತೇ ಅವ್ರು FIR ತೊಗೊಂಡು ಮೆಡಿಕಲ್ ಮಾಡಿ ಇದೆಲ್ಲ ಆಗಿದ್ರೆ ಏನಾಗ್ತದೆ ಅಂದರೆ ನಂಬಿಕೆಗಳು ಜಾಸ್ತಿ ಆಗ್ತದೆ ತನಿಖಾಧಿಕಾರಿಗೆ, ಮತ್ತು ಘಟನೆಗೆ ನಡೆದಿರ್ತಕ್ಕಂಥದ್ದು ಸ್ಪಷ್ಟತೆ ಬರುತ್ತೆ, ಮತ್ತು ನ್ಯಾಯಾಲಯಗಳಿಗೂ ಸಹ ಇದರ ಪೂರ್ಣ ಪ್ರಮಾಣದ ಒಂದು ಅದಕ್ಕೆ ಅವಲೋಕಿಸೋದಕ್ಕೆ ಗೊತ್ತಾಗ್ತದೆ. ಇಲ್ಲ ಅಂತಂದರೆ ಇಂಥ ಪ್ರಕರಣಗಳೇನಾಗ್ತದೆ ಅಂತಂದರೆ ಹಗುರವಾಗಿ ಎಲ್ಲ ಹಗುರವಾಗಿ ತಗೊಳ್ತಾರೆ. ಸಾಮಾಜಿಕವಾಗಿ ಸಮಾಜದಲ್ಲಿರ್ತಕ್ಕಂಥ ಜನಗಳು ಹಗುರವಾಗಿ ತಗೊಳ್ತಾರೆ. ಇದೇನು ಸಂಶಯಾಸ್ಪದವಾಗಿ ನಡೆದಿದೆ ಬಡಯ ಇದು ಈ ಥರದ್ದು ಅಂದ್ಬಿಟ್ಟು ಅಂತ. ಆ ಕಾರಣಕ್ಕೆ ಎಲ್ಲ ಕಡೆಯೂ ಸಹ ಸಂಶಯಗಳು ಹುಟ್ಕೊಳ್ಳುವಂಥದ್ದಾದಾಗ ಭಾಳ ಎಚ್ಚರಿಕೆಯಿಂದ ಇಂಥ ಪ್ರಕರಣಗಳನ್ನ ತನಿಖೆ ಮಾಡ್ತಕ್ಕಂಥದ್ದು ತನಿಖಾಧಿಕಾರಿಯ ಅತ್ಯಂತ ಜವಾಬ್ದಾರಿಯಾಗಿರ್ತದೆ. ಸ್ಥಳ ಮಹಜರಿನ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸ್ಥಳದಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ವಶಪಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಆ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲಸದವ್ರು ಇರ್ಬೋದು ಸರ್, ಅಥವಾ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅವರು ಹೌದು ಅವ್ರು ಇಲ್ಲಿಗೆ ಬಂದಿದ್ರು ಅಂತ ಕೊಡುವಂಥ ಕೆಲವೊಂದು ಹೇಳಿಕೆಗಳು ಕೂಡ ಈ ಸ್ಥಳ ಮಹಜರಿನ ಒಂದು ಭಾಗವೇ ಆಗಿರುತ್ತಾ ಹೇಗೆ?
ಹೌದೌದು, ಸ್ಥಳ ಮಹಾಜರಿನ ಭಾಗ ಅಂದರೆ ಅದರಲ್ಲಿ ತನಿಖೆಗೆ ಪೂರ್ವಕವಾಗಿರ್ತಾವೆ ಅಷ್ಟೇ. ಸ್ಥಳ ಮಹಾಜರ ಭಾಗ ಆಗಲ್ಲ ಅದು, ಅದರಲ್ಲಿ ನಾವು ಬರ್ಕೊಳ್ಳೋದಿಲ್ಲ. ಅದು ಒಳಗಡೆಗೆ ಹೋಗಿ ಏನು ಜಾಗ ತೋರಿಸ್ತಾರೋ, ಈ ಜಾಗದಲ್ಲಿ ಈ ಘಟನೆ ನಡೆದಿದೆ ಅಂತೇಳಿ ಆ ಜಾಗದ ಮಾತ್ರ ನಾವು ತನಿಖೆ ಮಾಡ್ತೀವಿ ಹೊರತು ಈ ಏನು ಪೂರಕವಾದಂಥದ್ದು ಸ್ಟೇಟ್ಮೆಂಟ್ಗಳೇನಿರ್ತಾವಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಪಡಲ್ಲ. ಅದೇ ನಾವು 161 ಸ್ಟೇಟ್ಮೆಂಟ್ಗಳನ್ನ ಅವ್ರನ್ನೆಲ್ಲ ಮಾಡ್ಕೊಳ್ತೀವಿ ನಾವು, ಯಾರು ವಿಟ್ನೆಸಸ್ಗಳು. ಈ ಹುಡುಗಿ ನೋಡಿದ್ದೀರಾ, ಬಂದಿದ್ರಾ, ನೀವು ಬಂದಿರಬೇಕಾದಾಗ ಏನಾದರೂ ಯಾವ್ದಾದ್ರು ರಿಜಿಸ್ಟರ್ ಎಂಟ್ರಿ ಮಾಡಿದಾರಾ, ಇಲ್ಲ ನಿಮ್ಮ CCTV ಫುಟೇಜ್ ಕೊಡಿ, ನಿಮ್ಮ ಹಾರ್ಡ್ ಡಿಸ್ಕ್ ಕೊಡಿ, ನಮಗೆ ಬೇಕಾಗಿದೆ. ಮತ್ತು ಇನ್ಯಾರಾದರೂ ನೋಡಿರ್ತಕ್ಕಂಥವ್ರು, ಇಲ್ಲ ಅಕ್ಕಪಕ್ಕ ಫ್ಲ್ಯಾಟ್ನವರು, ಇವ್ರನ್ನೆಲ್ಲರೂ ಕೇಳ್ತೀವಿ ನಾವು. ಅಲ್ಲಿ ಯಾರಾದ್ರೂ ಕೊಟ್ಟರು ಹೌದು ಇವ್ರು ನೋಡಿದ್ವಿ ಬರ್ತಾಯಿದ್ರು ಅಂತ ಹೇಳುವಂಥದ್ದಾದರೆ ಓಕೆ. ಅಕಸ್ಮಾತ್ ಯಾರೂ ಅಲ್ಲಿ ಸಿಕ್ಕಲೇ ಇಲ್ಲ, ಯಾರೂ ಹೇಳಿಲ್ಲ ಅಂತಂದರೆ ಅದು ಯಾವುದೇ ಬೇರೆ ಥರವಾದಂಥದ್ದು ಏನೂ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ ಅಧಿಕಾರಿ ಕನ್ಕಾಕ್ಷನೂ ಮಾಡೋಕ್ಕಾಗೋದಿಲ್ಲ. ಕೊನೆಗೇನು ಉಳ್ಕೊಳ್ಳುತ್ತೆ, ಯಾವುದಾದ್ರೂ ಮೂಲೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಏನಾದರೂ ಒಳಗೆ ಬಂದಾಗ ಅವ್ರದ್ದು ಏನಾದರೂ CCTV ಫುಟೇಜ್ಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಫೈನಲ್ ಆಗಿ ಉಳ್ಕೊಳ್ಳುತ್ತೆ. ಅಕಸ್ಮಾತ್ CCTV ಫುಟೇಜ್ ಅವೈಲಬಿಲಿಟಿ ಇದ್ದರೆ ಅದನ್ನು ಸೀಸ್ ಮಾಡಿಕೊಂಡು ಪಂಚಾಯತರ ಮುಖಾಂತರ ಅದು ಬೇರೆ ಅದು 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 ಅದೇ ಸೀಸ್ ಅದನ್ನೇ ಪ್ರಕ್ರಿಯೆನೇ ಬೇರೆ. ಸೀಸ್ ಮಾಡ್ಕೊಳ್ತಕ್ಕಂಥದ್ದು ಅದನ್ನು ತಗೊಳ್ತೀವಿ, ಅದನ್ನು ಸೀಸ್ ಮಾಡ್ತೀವಿ, ಅದನ್ನು ಬೇರೆ ಪಂಚರ ಮುಖಾಂತರ ಅದನ್ನು ಸೀಸ್ ಮಾಡಿಕೊಂಡು ಆ ಜಾಗದಿಂದ ತೊಗೊಂಡೋಗಿ ನಾವು ಅದನ್ನು PF ಆಗ್ತಕ್ಕಂಥದ್ದು ಮತ್ತು ಅದಕ್ಕೆ ಅನಾಲಿಸಿಸ್ಗೆ ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ಅದೇ ಪ್ರಕ್ರಿಯೆಗೆ ಸಂಬಂಧ ಆಗಲ್ಲ. ಈ ಘಟನೆ ನಡೆದಿರ್ತಕ್ಕಂಥ ಜಾಗಕ್ಕೆ ಅಷ್ಟೇ ಈ ಸಂಬಂಧಪಟ್ಟಂಥ ಸ್ಥಳ ಮಹಾಜರ್ ಕಾರ್ಯಕ್ರಮ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕಾಗಿ SK ಉಮೇಶ್ ಅವರು ಮಾತನಾಡಿದ್ರು. ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.